ವಿದ್ಯಾರ್ಥಿಗಳಿಗೆ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ತರಗತಿಗೆ ಸ್ವಾಗತಿಸ್ತಾ ಇದ್ದೀನಿ. ಕಳೆದ ತರಗತಿಗಳಲ್ಲಿ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಹಲವಾರು ಕಲಿಕಾ ಅಂಶಗಳನ್ನು ಅಥವಾ ಭಾರತ ಎದುರಿಸ್ತಾ ಇರುವಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮಕ್ಕಳೇ. ಭಾರತವನ್ನು ಕಾಡ್ತಾ ಇರುವಂತಹ ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಕೋಮುವಾದ, ಈ ಎಲ್ಲ ಸವಾಲುಗಳ ಬಗ್ಗೆ ದೀರ್ಘವಾದಂಥ ಒಂದು ಚರ್ಚೆ ಅಥವಾ ದೀರ್ಘವಾದಂಥ ಒಂದು ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾಗಿ ಭಾರತದಲ್ಲಿ ಇರುವಂತಹ ಅಥವಾ ಭಾರತಕ್ಕೆ ಸವಾಲೊಡ್ಡಿರುವಂತಹ ಮತ್ತೊಂದು ಸಮಸ್ಯೆ ಮಹಿಳೆಯರ ಸ್ಥಾನಮಾನ. ಮಕ್ಕಳೇ, ಪ್ರಾಚೀನ ಕಾಲದಲ್ಲೂ ನಾವು ನೋಡ್ತಾ ಇದ್ದೀವಿ, ನಮ್ಮ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಬಹಳ ಕೆಳ ಸ್ಥಾನದಲ್ಲಿದೆ. ಈ ನಮ್ಮ ಸಮಾಜದಲ್ಲಿ ಇರುವಂತಹ ಈ ಲಿಂಗ ತಾರತಮ್ಯ ಅನ್ನೋದು ಏನಿದೆ, ಆ ಲಿಂಗ ತಾರತಮ್ಯ ಹಾಗೂ ಪುರುಷ ಪ್ರಧಾನ ಸಮಾಜದ ಪ್ರತಿಫಲವಾಗಿ ಮಹಿಳೆಯರ ಸ್ಥಾನಮಾನ ಸಮಾಜದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಈ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವಂತಹ ಕೆಲಸವನ್ನು ಅಥವಾ ಮಹಿಳೆಯರನ್ನು ಮಹಿಳೆಯರ ಸಬಲೀಕರಣವನ್ನು ಮಾಡಿ ಅವರನ್ನು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಾವು ನೋಡ್ತೀವಿ ಮಕ್ಕಳೇ, ನಮ್ಮ ಭಾರತದ ಇತಿಹಾಸವನ್ನೇ ನೋಡುವಾಗ ಸ್ವತಂತ್ರ ಪೂರ್ವದಲ್ಲೂ ಹಲವಾರು ಮಹಿಳೆಯರು, ಧೀರ ಮಹಿಳೆಯರು ಬಹಳಷ್ಟು ಹೆಸರುಗಳನ್ನು ಮಾಡಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಧೀರ ಮಹಿಳೆಯರು. ಹಾಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕಾಗಿ ಹೋರಾಟ ಮಾಡಿದಂಥ ಆನಿ ಬೆಸೆಂಟ್ ಅವರನ್ನು ನೋಡ್ತೀವಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತಹ ಸರೋಜಿನಿ ನಾಯ್ಡು ಅನ್ನುವಂತಹ ಧೀರ ಮಹಿಳೆಯರನ್ನು ನಾವು ನೋಡ್ತೀವಿ. ಹೀಗೆ ಹಲವಾರು ಮಹಿಳೆಯರು ನಮ್ಮ ದೇಶಕ್ಕಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಅವರ ಹೆಸರು ಒಂದು ಇತಿಹಾಸದ ಪುಟಗಳಲ್ಲಿ ಚಿರವಾಗಿ ಉಳ್ಕೊಂಡಿದೆ. ಆದರೂ ಕೂಡ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಸೂಕ್ತವಾದಂತಹ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಮಕ್ಕಳೇ. ನಾವು ನೋಡ್ತೀವಿ, ಇವತ್ತಿಗೆ ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ಪುರುಷನಿಗೂ ಕಡಿಮೆ ಇಲ್ದಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಯಾವ್ಯಾವ ಕೆಲಸ ಮಾಡಲ್ಲ ಅಂತ ಕೇಳಿ, ಎಲ್ಲ ಕೆಲಸವನ್ನ ಮಾಡ್ತಾಳೆ. ಮನೆ ಎಲ್ಲ ಗೃಹ ಕೆಲಸಗಳನ್ನು ಹಿಡಿದು ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ, ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಕ್ಕಳೇ. ಇಷ್ಟೇ ಅಲ್ಲ, ನಮ್ಮ ಮಿಲಿಟರಿ ಅಥವಾ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು. ಗಗನಯಾನಿಗಳಾಗಿ ಮಹಿಳೆಯರು ಬಾಹ್ಯಾಕಾಶಕ್ಕೆಲ್ಲ ಹೋಗಿದ್ದಾರೆ. ವಿಮಾನವನ್ನ ಹಾರಿಸುವಂತ ಪೈಲಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತೀವಿ, ಈ ಆಟೋ ರಿಕ್ಷಾವನ್ನ ಮಹಿಳೆಯರು ಆಟೋ ಓಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬಸ್ಸಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕೈಗಾರಿಕೆಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ತಮ್ಮದೇ ಆದಂತಹ ಸೇವೆಯನ್ನ ಮಾಡ್ತಿದ್ದಾರೆ. ಆದರೂ ಕೂಡ ನಮ್ಮ ಸಮಾಜ ಮಹಿಳೆಯರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಹಾಗಾದರೆ ಮಕ್ಕಳೇ, ಮಹಿಳೆಯರಿಗೆ ಸೂಕ್ತವಾದಂತಹ ಪ್ರಾತಿನಿಧ್ಯ ಸಿಗದೆ ಇರೋದಕ್ಕೆ ನಾವು ಹಲವಾರು ಕಾರಣಗಳನ್ನು ನಾವು ನೋಡ್ತೀವಿ. ಮಹಿಳೆಯರ ಸ್ಥಾನಮಾನ ಹಿಂದುಳಿಲಿಕ್ಕೆ ಕಾರಣಗಳೇನು ಮಕ್ಕಳೇ? ಮಹಿಳೆಯರ ಸ್ಥಾನಮಾನ ಹಿಂದುಳಿದಕ್ಕೆ ಕಾರಣಗಳು ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಬಡತನ, ಅನಕ್ಷರತೆ, ಸಾಮಾಜಿಕ ಪದ್ಧತಿಗಳು. ಈಗ ಹೆಣ್ಮಕ್ಳಿಗೆ ನಾವು ನೋಡ್ತೀವಿ,
ಮೊದಲೆಲ್ಲ ಗಂಡ್ಮಕ್ಳಿಗೆ ಮಾತ್ರ ಶಿಕ್ಷಣವನ್ನ ಕೊಡಿಸ್ತಾ ಇದ್ರು, ಹೆಣ್ಮಕ್ಳನ್ನ ಮನೆಯಲ್ಲೇ ಇಟ್ಕೊತಾ ಇದ್ರು. ಸಾಮಾಜಿಕವಾಗಿ ಆ ಹೆಣ್ಮಕ್ಳನ್ನ ಹೊರ ಕಳಿಸ್ಲೇಬಾರ್ದು ಅನ್ನುವಂತ ಒಂದು ಭಾವನೆ ಜನರಲ್ಲಿ ಇತ್ತು. ಹಾಗಾಗಿ ಹೆಣ್ಮಕ್ಳು ಶಿಕ್ಷಣ ವಂಚಿತರಾಗಿದ್ರು. ಮನೆಯಲ್ಲಿ ಬಡತನ ಇದ್ದಾಗ ಕೂಲಿ ಕೆಲಸಕ್ಕಾಗಿ ಹೆಣ್ಮಕ್ಳು ಹೋಗ್ಬೇಕಾಗಿತ್ತು, ಶಾಲೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲಿ ದುಡಿಬೇಕಾಗಿತ್ತು. ಹಾಗಾಗಿ ಬಡತನದಲ್ಲಿ ಹೆಣ್ಮಕ್ಳಿಗೆ ಏನು ಶಿಕ್ಷಣ ಕೊಡಿಸೋದಾಗಲಿ ಮತ್ತೊಂದು ರೀತಿಯ ಸೌಲಭ್ಯವನ್ನ ಕೊಡುವಂತಹ ಪರಿಸ್ಥಿತಿ ಇರಲಿಲ್ಲ. ಸೊ ಹಾಗಾಗಿ ನಾವೇನು ನೋಡ್ತಿದ್ದೀವಿ, ಸಮಾಜದಲ್ಲಿರುವಂತಹ ಬಹಳಷ್ಟು ಪದ್ಧತಿಗಳು ಮಹಿಳೆಯರ ಈ ಒಂದು ಸ್ಥಾನಮಾನವನ್ನ ಕೆಳಮಟ್ಟದಲ್ಲಿ ಇರೋ ಹಾಗೆ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಮಹಿಳೆಯರ ಸ್ಥಾನಮಾನವನ್ನ ಉತ್ತಮಪಡಿಸುವಂತಹ ಕೆಲಸವನ್ನ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇದೆ. ನಾವು ನೋಡ್ತೀವಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಈ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನ ಪುರುಷರಷ್ಟೇ ಸರಿಸಮಾನವಾಗಿ ಮಾಡಲಿಕ್ಕೆ, ಮಹಿಳೆಯರನ್ನ ಸಬಲೆಯರನ್ನಾಗಿ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಮಹಿಳೆಯರ ಸ್ಥಾನಮಾನವನ್ನ ಉತ್ತಮಪಡಿಸಲಿಕ್ಕೆ ಸರ್ಕಾರಗಳು ಯಾವೆಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಮಕ್ಕಳೇ? ಮಹಿಳೆಯರ ಸ್ಥಾನಮಾನವನ್ನ ಉತ್ತಮಪಡಿಸಲಿಕ್ಕೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಹಲವಾರು ಕಾರ್ಯಗಳ ಮೂಲಕ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಅವು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ನಾವು ಮುಖ್ಯವಾಗಿ ನೋಡುವಂಥದ್ದು, ಮಹಿಳೆಯರ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನ ಉತ್ತಮಪಡಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನ ಸ್ಥಾಪಿಸಲಾಗಿದೆ. ಮಹಿಳೆಯರಿಗೆ ಶಿಕ್ಷಣ ಕೊಡೋದಿಕ್ಕೆ, ಮಹಿಳೆಯರನ್ನ ಸಮಾಜದಲ್ಲಿ ಅಭಿವೃದ್ಧಿಯನ್ನಾಗಿ ಮಾಡಲಿಕ್ಕೆ, ಮಹಿಳಾ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸರ್ಕಾರ ಒಂದು ಇಲಾಖೆಯನ್ನ ಸ್ಥಾಪನೆ ಮಾಡಿದೆ. ಯಾವುದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈ ಇಲಾಖೆ ಮೂಲಕ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವಂಥದ್ದು, ಅವರ ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು, ಹಾಗೂ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಪಡುವಂತಹ ಅಥವಾ ಸಾಮಾಜಿಕವಾಗಿ ಮಹಿಳೆಯರನ್ನು ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನ ಈ ಇಲಾಖೆ ಮಾಡ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಮಕ್ಕಳೇ, ನಾವು ಸರ್ವೇ ಸಾಮಾನ್ಯವಾಗಿ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅದರ ಬಗ್ಗೆ ತಿಳ್ಕೋಬೇಕಾದ್ರೆ ಸಾಮಾನ್ಯವಾಗಿ ಊರುಗಳಲ್ಲಿ ಅಂಗನವಾಡಿಗಳು ಇರ್ತವೆ, ಬಾಲವಾಡಿಗಳು ಇರ್ತವೆ. ಆ ಅಂಗನವಾಡಿಗಳು ಮತ್ತೆ ಬಾಲವಾಡಿ ಏನಿರುತ್ತೆ ಅದ್ರ ಮೂಲಕ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ, ಶಿಕ್ಷಣವನ್ನ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ. ಮತ್ತೆ ಬಾಣಂತಿಯರು, ಗರ್ಭಿಣಿಯರು ಏನಿರ್ತಾರೆ ಅವರಿಗೆ ಪೋಷಕಾಂಶವುಳ್ಳಂತಹ ಆಹಾರ ಇರ್ಬೋದು, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಔಷಧೋಪಚಾರಗಳಿರ್ಬೋದು, ಅಥವಾ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಊರುಗಳಿಗೆ ಭೇಟಿ ಕೊಟ್ಟು ಆ ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳ ಒಂದು ಆರೋಗ್ಯ ವಿಚಾರಿಸುವಂತಹ, ಆರೋಗ್ಯ ರಕ್ಷಣೆ ಮಾಡುವಂತಹ ಕೆಲಸವನ್ನ ಈ ಒಂದು ಇಲಾಖೆಯ ಮೂಲಕ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಅದು ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಸ್ಥಾಪಿತವಾಗಿರುವಂತಹ ಅಥವಾ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ಒಂದು ಇಲಾಖೆ ಆಗಿದೆ. ಹೀಗೆ ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ಶಿಕ್ಷಣಕ್ಕಾಗಿ, ಮಹಿಳೆಯರ ಆರೋಗ್ಯಕ್ಕಾಗಿ ಈ ಒಂದು ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಒಂದು ಸ್ಥಾನಮಾನವನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಇಲಾಖೆ ಕೆಲಸ ಮಾಡ್ತಾ ಇದೆ. ಎರಡನೇದಾಗಿ ನಾವು ನೋಡ್ತೀವಿ, ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣವನ್ನ ಸರ್ಕಾರ ನೀಡ್ತಾ ಇದೆ. ಮಹಿಳೆಯರ ಅಂದ್ರೆ ಹೆಣ್ಮಕ್ಳಿಗೆ ಮೊದಲೆಲ್ಲ ಶಿಕ್ಷಣ ಕೊಡುವಂತ ಒಂದು ಮನೋಸ್ಥಿತಿ ಸಮಾಜದಲ್ಲಿ ಇರಲಿಲ್ಲ. ಮನೆಯಲ್ಲೇ ಹೆತ್ತವರು ಬರೀ ಗಂಡು ಮಕ್ಕಳನ್ನ ಮಾತ್ರ ಓದ್ಲಿಕ್ಕೆ ಕಳಿಸ್ತಾ ಇದ್ರು, ಶಾಲೆಗಳಿಗೆ ಹೆಣ್ಮಕ್ಳಿಗೆ ಕಳಿಸ್ತಾ ಇರಲಿಲ್ಲ. ಸೊ ಈ ಒಂದು ಸಮಸ್ಯೆಯನ್ನ ಗಮನಿಸಿದಂತಹ ಸರ್ಕಾರ ಒಂದು ಸಮಾನತೆ ಆಧಾರದ ಮೇಲೆ ಎಲ್ರಿಗೂ ಕೂಡ
ಶಿಕ್ಷಣ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದು ಕೂಡ ನಾವು ಸಂವಿಧಾನಬದ್ಧವಾಗಿ ಈಗ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ 6ರಿಂದ 14 ವರ್ಷ ವಯೋಮಾನದ ಮಕ್ಕಳೇನಿದ್ದಾರೆ ಅವರಿಗೆ ಒಂದು ಕಡ್ಡಾಯ ಮತ್ತೆ ಉಚಿತ ಶಿಕ್ಷಣವನ್ನ ನೀಡುವಂತಹ ಒಂದು ಪಾಲಿಸಿ ನಮ್ಮ ದೇಶದಲ್ಲಿ ಇರೋದನ್ನ ನಾವು ನೋಡ್ತೀವಿ ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣವನ್ನ ಜಾರಿಗೆ ತರಲಾಗಿದೆ. ಬಾಲ್ಯ ವಿವಾಹ ಪದ್ಧತಿಯನ್ನ ನಿಷೇಧ ಮಾಡಲಾಗಿದೆ. ಬಾಲ್ಯ ವಿವಾಹ ಅನ್ನುವಂತಹ ಒಂದು ಅನಿಷ್ಟ ಪದ್ಧತಿ ಏನಿತ್ತು ಅದನ್ನು ನಿಷೇಧ ಮಾಡಿದ್ದಾರೆ. ವರದಕ್ಷಿಣೆ ಏನಿದೆ ಆ ವರದಕ್ಷಿಣೆಯನ್ನ ನಿಷೇಧ ಮಾಡಿದ್ದಾರೆ. ಸೊ ಇಲ್ಲಿ ಬಾಲ್ಯ ವಿವಾಹ ಪದ್ಧತಿ ನಿಷೇಧ, ವರದಕ್ಷಿಣೆ ನಿಷೇಧ ಕಾಯ್ದೆ. ಸೊ ಇಂತಹ ಕಾನೂನುಗಳನ್ನ ಜಾರಿಗೆ ತರೋದ್ರ ಮೂಲಕ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸಗಳು ಆಗ್ತಾ ಇದೆ. ನಾವು ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಒಂದು ಸ್ತ್ರೀ ಶಕ್ತಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಗ್ರಾಮೀಣ ಮಹಿಳೆಯರಿಗಾಗಿ ಜಾರಿಗೆ ತಂದಿದೆ. ಗ್ರಾಮೀಣ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ, ವಿಕಾಸಕ್ಕಾಗಿ ಈ ಒಂದು ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ತರೋದ್ರ ಮೂಲಕ ಗ್ರಾಮೀಣ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಅವರ ಒಂದು ವಿಕಾಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳೇ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಜಾರಿಗೆ ತಂದಿರೋದನ್ನ ನಾವು ನೋಡ್ತೀವಿ. ಹಾಗೆ ಮಹಿಳೆಯರು ಸ್ವಉದ್ಯೋಗ ಮಾಡಲಿಕ್ಕೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯವನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಆ ರೀತಿ ಸಾಲ ಸೌಲಭ್ಯವನ್ನ ಕೊಡೋದ್ರ ಜೊತೆಗೆ ಸಬ್ಸಿಡಿಯನ್ನ ಕೊಡುವಂತ ಕೆಲಸಗಳನ್ನ ಕೂಡ ಮಾಡ್ತಾರೆ. ಆ ಮೂಲಕ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಅಥವಾ ಮಹಿಳೆಯರು ಉದ್ಯೋಗದಲ್ಲಿ ಅಥವಾ ಯಾವುದಾದ್ರೂ ಒಂದು ಉದ್ಯೋಗವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವಂತ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಾ ಇದೆ. ಸೊ ಹೀಗೆ ಸ್ವಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ನೀಡೋದು, ಸಬ್ಸಿಡಿ ನೀಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಅಥವಾ ಮಹಿಳೆಯರ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಹಲವಾರು ಸಂಘಟನೆಗಳನ್ನ ಸ್ಥಾಪನೆ ಮಾಡಿ, ಹಲವಾರು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದೆ. ಅದರಲ್ಲಿ ಮಕ್ಕಳೇ ನಾವು ನೋಡ್ತೀವಿ ಯಾವ ಸಂಘ ಸಂಸ್ಥೆಗಳು ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಸರ್ಕಾರಗಳು ಸ್ಥಾಪನೆ ಮಾಡಿವೆ, ಯಾವ ಸಂಘಟನೆಗಳನ್ನು ಸ್ಥಾಪನೆ ಮಾಡಿವೆ ಅಂದ್ರೆ ಇಲ್ಲಿ ಮಹಿಳಾ ಮಂಡಲಗಳು ಅಂತ ಇದ್ದಾವೆ. ಎರಡದಾಗಿ ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂತ ಇದ್ದಾವೆ. ಈಗಷ್ಟೇ ನಾನು ಹೇಳಿದೆ, ಆರ್ಥಿಕವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸ್ಥಾಪನೆಯಾಗಿರುವಂತಹ ಸಂಘಗಳು. ಸ್ವಸಹಾಯ ಸಂಘಗಳು, ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘಗಳನ್ನ ಮಹಿಳೆಯರು ಸ್ವಸಹಾಯ ಸಂಘಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆಯ ಸಾಧಿಸೋದ್ರ ಜೊತೆಗೆ ಮಹಿಳೆಯರ ಒಂದು ಸಂಘಟನೆ ಬೆಳೀತಾ ಹೋಗುತ್ತೆ. ಅದರಿಂದ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸಗಳು ಆಗ್ತಾ ಇರೋದನ್ನ ನಾವು ಈ ಒಂದು ಸ್ವಸಹಾಯ ಸಂಘಗಳಿಂದ ನೋಡ್ತಾ ಇದ್ದೀವಿ. ಹಾಗೆ ಮಹಿಳಾ ಸಹಕಾರ ಸಂಘಗಳು, ಅಂದ್ರೆ ಸಹಕಾರ ಸಂಘಗಳು ಏನಿದ್ದಾವೆ ಅವು ಅದರಲ್ಲಿ ಹೆಚ್ಚಾಗಿ ಪುರುಷರೇ ಇರುವಂತಹ ಸ್ವಸಹಾಯ ಸಂಘಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಅದಕ್ಕಾಗಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಮಹಿಳೆಯರಿಗಾಗಿನೇ ಮಹಿಳಾ ಸ್ವಸಹಾಯ ಸಂಘಗಳನ್ನ ತೆರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಈ ಎಲ್ಲ ಕಾರ್ಯಕ್ರಮ ಅಥವಾ ಈ ಎಲ್ಲ ಸಂಘಟನೆಗಳ ಮೂಲಕ ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯವನ್ನ ಸರ್ಕಾರಗಳು ನಿರ್ವಹಿಸ್ತಾ ಇದೆ. ಇದರ ಮುಖ್ಯ ಉದ್ದೇಶ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿ, ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಈ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರೋದನ್ನ ನಾವು ನೋಡ್ತೀವಿ. ಹಾಗೆ ಮಕ್ಕಳೇ, ರಾಜ್ಯ ಆಗಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಾಗಬಹುದು, ಮಹಿಳೆಯರ ದೂರು ದುಮ್ಮಾನಗಳನ್ನ ಆರಿಸಲಿಕ್ಕೆ ಮಹಿಳಾ ಆಯೋಗಗಳನ್ನ ರಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರಗಳು. ರಾಷ್ಟ್ರೀಯ ಮಹಿಳಾ ಆಯೋಗ, ರಾಜ್ಯ ಮಹಿಳಾ ಆಯೋಗ ಅನ್ನುವಂತಹ ಈ ಆಯೋಗಗಳೇನಿದೆ, ಮಹಿಳೆಯರ ಯಾವುದೇ ದೂರುಗಳಿರಲಿ ಅಥವಾ ಮಹಿಳೆಯರು ಯಾವುದೇ ರೀತಿಯ ದೌರ್ಜನ್ಯಗಳಿಗೆ ಒಳಗಾದಾಗ ಈ ಒಂದು ಆಯೋಗಗಳು ಏನ್ ಮಾಡುತ್ತೆ, ಆ ಮಹಿಳೆಯರ ದೂರುಗಳನ್ನ ಸ್ವೀಕರಿಸಿ ಅವರಿಗೆ ನ್ಯಾಯವನ್ನ ಒದಗಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳೇ. ಸೊ ಹಾಗಾಗಿ
ಈ ಮಹಿಳಾ ಆಯೋಗಗಳು ಮಹಿಳೆಯರ ಒಂದು ದೂರುಗಳನ್ನ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ನೋಡ್ತೀವಿ, ಮಹಿಳೆಯರ ಒಂದು ಸ್ಥಾನಮಾನವನ್ನ ಉತ್ತಮಪಡಿಸಲಿಕ್ಕೆ, ಅವರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಶಾಸಕಾಂಗ, ಸಂಸತ್ತು ಏನಿದೆ, ಆ ಶಾಸಕಾಂಗ ಮತ್ತೆ ಸಂಸತ್ಗಳಲ್ಲಿ ರಾಜಕೀಯ ಮೀಸಲಾತಿಯನ್ನ ಕೊಡುವಂತಹ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಾ ಇದೆ, ಆ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ಪಾರ್ಲಿಮೆಂಟ್ ಏನಿದೆ, ಆ ಪಾರ್ಲಿಮೆಂಟ್ ಇರ್ಬೋದು ಅಥವಾ ರಾಜ್ಯಗಳ ಶಾಸನ ಸಭೆಗಳಿರ್ಬೋದು ಅಥವಾ ವಿಧಾನಸಭೆಗಳಿರ್ಬೋದು ಅಥವಾ ರಾಜ್ಯಸಭೆ ಇರ್ಬೋದು, ಇಲ್ಲಿ ಒಂದು ರಾಜಕೀಯ ಮೀಸಲಾತಿಯನ್ನ ಕೊಡುವಂತಹ ಪ್ರಯತ್ನಗಳನ್ನ ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರಯತ್ನವನ್ನ ನಡೆಸ್ತಾ ಇದೆ. ಈಗಾಗಲೇ ನಾವು ನೋಡ್ತೀವಿ, ಸ್ಥಳೀಯ ಆಡಳಿತ ಸಂಸ್ಥೆಗಳೇನಿದೆ ಅಂದ್ರೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ಯಾವ್ಯಾವುದು ಅಂದ್ರೆ ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಪಂಚಾಯತ್ಗಳು, ಪುರಸಭೆಗಳು, ನಗರಸಭೆಗಳು, ಮಹಾನಗರ ಪಾಲಿಕೆಗಳು, ಇಲ್ಲೆಲ್ಲ ಮಹಿಳೆಯರಿಗೆ ಒಂದು ನಿಗದಿತ ಪ್ರಮಾಣದ ಮೀಸಲಾತಿಯನ್ನು ಆಗಲೇ ಕೊಟ್ಟುಬಿಟ್ಟಿದೆ. ಅಥವಾ ಈ ಒಂದು ಮೀಸಲಾತಿ ಅಡಿಯಲ್ಲಿ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ಸೇವೆ ಸಲ್ಲಿಸ್ತಾ ಇರೋದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಮಹಿಳೆಯರು ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮುಂದಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಏನ್ ಮಾಡ್ತಾ ಇದೆ, ಹಲವಾರು ಸೌಲಭ್ಯಗಳನ್ನ ಅಥವಾ ಮೀಸಲು ನೀಡುವಂತಹ ಕೆಲಸಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಮಕ್ಕಳೇ, ಸರ್ಕಾರಿ ಉದ್ಯೋಗಗಳಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ನಿಗದಿತ ಪ್ರಮಾಣದ ಒಂದು ಮೀಸಲಾತಿಯನ್ನ ಸರ್ಕಾರಗಳು ಕೊಡ್ತಾ ಇದೆ. ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಸರ್ಕಾರದ ಅಡಿಯಲ್ಲಿ ಬರುವಂತಹ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಅವುಗಳ ಅಡಿಯಲ್ಲಿ ನಿಗದಿತ ಪ್ರಮಾಣದ ಒಂದು ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡಲಾಗಿದೆ. ಸೊ ಆ ಮೂಲಕ ಮಹಿಳೆಯರು ಕೂಡ ಸರಿಸಮಾನವಾಗಿ ಉದ್ಯೋಗವನ್ನ ಕೈಗೊಳ್ಳಲಿಕ್ಕೆ ಸಹಕಾರವನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇವೆಲ್ಲ ಕಾರ್ಯಕ್ರಮಗಳನ್ನ ಏನು ಸರ್ಕಾರಗಳು ಕೊಡ್ತಾ ಇದೆ, ಈ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ಮಹಿಳೆಯರು ಒಂದು ಸಮಾಜದ ಮುಖ್ಯವಾಹಿನಿಗೆ ಬಂದು ಪುರುಷರಿಗೆ ಸರಿಸಮಾನವಾಗಿ ಸಮಾಜದಲ್ಲಿ ಬದುಕುವಂತಹ ಕೆಲಸವನ್ನ ಏನ್ ಮಾಡ್ತಾ ಇದೆ, ಸರ್ಕಾರಗಳು ಮಾಡ್ತಾ ಇದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾವು ನೋಡ್ತೀವಿ, ಭಾರತದ ಸ್ವಾತಂತ್ರ್ಯ ನಂತರದ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಮ ದೇಶವನ್ನು ಆಳಿದಂತಹ ಪ್ರಧಾನಮಂತ್ರಿಗಳು ಒಬ್ರು ಶ್ರೀಮತಿ ಇಂದಿರಾ ಗಾಂಧಿ. ಅವರು ನಮ್ಮ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂತಹ ಮಹಿಳೆ, ಧೀರ ಮಹಿಳೆ. ಅದೇ ರೀತಿ ಭಾರತದ ರಾಷ್ಟ್ರಪತಿಯಾಗಿ ಕೂಡ ಪ್ರತಿಭಾ ಪಾಟೀಲ್ ರವರು ನಮ್ಮ ದೇಶದ ಉನ್ನತ ಸ್ಥಾನವನ್ನ ಅಲಂಕರಿಸಿದರು. ಪ್ರತಿಭಾ ಪಾಟೀಲ್ ದೇಶದ ರಾಷ್ಟ್ರಪತಿಯಾಗಿ ಪ್ರಥಮ ಪ್ರಜೆಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ನಾವು ನೋಡ್ತೀವಿ, ಸರೋಜಿನಿ ನಾಯ್ಡು ಅವರು ನಮ್ಮ ದೇಶದ ಮೊಟ್ಟ ಮೊದಲ ಒಂದು ರಾಜ್ಯದ ರಾಜ್ಯಪಾಲೆಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಸುಚೇತಾ ಕೃಪಲಾನಿ ಒಂದು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗೆ ಕೇಂದ್ರದಲ್ಲಾಗ್ಬೋದು, ರಾಜ್ಯಗಳಲ್ಲಾಗ್ಬೋದು, ಮಹಿಳೆಯರು ಉತ್ತಮವಾದಂತಹ ಒಂದು ಸ್ಥಾನವನ್ನ, ಉನ್ನತ ಸ್ಥಾನಗಳನ್ನ ಅಲಂಕರಿಸಿ ದೇಶಕ್ಕೆ ಈ ಮಹಿಳೆಯರ ಒಂದು ಸ್ಥಾನಮಾನ ಅನ್ನುವಂತಹ ಒಂದು ಸಮಸ್ಯೆ ಏನಿದೆ, ಆ ಸಮಸ್ಯೆಯನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರೇರಣೆಯನ್ನ ನೀಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಈಗಾಗಲೇ ಇವತ್ತಿಗೂ ಕೂಡ ಹಲವಾರು ರಾಜ್ಯಗಳಲ್ಲಿ ಮಹಿಳಾ ರಾಜ್ಯಪಾಲರುಗಳಿದ್ದಾರೆ, ಮಹಿಳಾ ಮುಖ್ಯಮಂತ್ರಿಗಳಿದ್ದಾರೆ, ಹಾಗೆ ರಾಯಭಾರಿಗಳಿದ್ದಾರೆ. ವಿದೇಶಗಳಿಗೆ ರಾಯಭಾರಿಗಳನ್ನ ಏನು ನಾವು ನೇಮಿಸ್ತೀವಿ, ರಾಯಭಾರಿಗಳು ಇದ್ದಾರೆ. ಈ ರೀತಿಯ ಹಲವಾರು ಉನ್ನತ ಸ್ಥಾನಗಳನ್ನ ಅಲಂಕರಿಸಿರುವಂತಹ ಮಹಿಳೆಯರು ಈ ಒಂದು ಸಮಾಜದ ದುರ್ಬಲ ಮಹಿಳೆಯರ ಒಂದು ವಿಕಾಸಕ್ಕೆ ಪ್ರೇರಣೆಯಾಗುವಂತಹ ಒಂದು ಹಾದಿಯಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಈ ಮೂಲಕ ಭಾರತದ ಒಂದು ಸಮಸ್ಯೆ ಆಗಿರುವಂತಹ ಮಹಿಳೆಯರ ಒಂದು ಲಿಂಗ ತಾರತಮ್ಯದ ಮೂಲಕ
ಸ್ಥಾನಮಾನ ಕಡಿಮೆ ಇದೆಯೋ ಆ ಒಂದು ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ ಮಕ್ಕಳೇ. ಈಗ ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ಆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಸರ್ಕಾರಗಳು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಇದರಿಂದ ಮಹಿಳೆಯರು ಯಾವ ರೀತಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಸಮಾಜದಲ್ಲಿ ಯಾವ ರೀತಿಯ ಗೌರವವನ್ನು ತಗೋತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಭಾರತದ ಮತ್ತೊಂದು ಸಮಸ್ಯೆ ಕಾರ್ಪೊರೇಟ್ ತಂತ್ರಗಾರಿಕೆ. ಇಂದಿನ ಈ ಸಮಾಜದಲ್ಲಿ, ಇವತ್ತಿನ ಸಮಾಜದಲ್ಲಿ ಇದು ಆಧುನಿಕವಾಗಿ ನಾವು ನೋಡ್ತಾ ಇರುವಂತಹ ಒಂದು ದೊಡ್ಡ ಸವಾಲು, ದೊಡ್ಡ ಸಮಸ್ಯೆ ಕಾರ್ಪೊರೇಟ್ ತಂತ್ರಗಾರಿಕೆ. ಏನಪ್ಪ ಕಾರ್ಪೊರೇಟ್ ತಂತ್ರಗಾರಿಕೆ ಅಂದರೆ ಮಕ್ಕಳೇ, ಕಾರ್ಪೊರೇಟ್ ತಂತ್ರಗಾರಿಕೆ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲು ಕಂಪನಿಗಳೇನಿದ್ದಾವೆ ಆ ಕಂಪನಿಗಳು ಕೈಗೊಳ್ಳುವಂತಹ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳನ್ನು ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಕರಿತೀವಿ. ಕಾರ್ಪೊರೇಟ್ ತಂತ್ರಗಾರಿಕೆ ಅಂದ್ರೆ ಒಂದು ನಿರ್ದಿಷ್ಟ ಗುರಿ ಉದ್ದೇಶದೊಂದಿಗೆ, ಯಾವುದು ಒಂದು ನಿರ್ದಿಷ್ಟವಾದಂತಹ ಉದ್ದೇಶ ಇರಬಹುದು, ಗುರಿಯನ್ನ ಇಟ್ಕೊಂಡಂತಹ, ಅದು ಪೂರ್ವ ನಿರ್ಧಾರಿತವಾಗಿರುವಂತಹ ಒಂದು ಗುರಿ ಉದ್ದೇಶಗಳೇನಿದೆ, ಆ ಗುರಿ ಉದ್ದೇಶಗಳನ್ನ ತಲುಪಲಿಕ್ಕೆ ಈ ಕಂಪನಿಗಳೇನಿದ್ದಾವೆ, ಈ ಕಂಪನಿಗಳು ಕೈಗೊಳ್ಳಬಹುದಾದಂತಹ ವಿವಿಧ ರೀತಿಯ ಆಡಳಿತಾತ್ಮಕ ಕೆಲಸಗಳು, ಆಡಳಿತಾತ್ಮಕ ಪ್ರಯತ್ನಗಳು ಅಂದ್ರೆ ಆಡಳಿತಾತ್ಮಕವಾಗಿ ಮಾಡುವಂತಹ ಕೆಲಸಗಳೇನಿದೆ ಅವುಗಳನ್ನು ನಾವು ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಕರಿತೀವಿ. ಮಕ್ಕಳೇ, ಇವತ್ತಿನ ಈ ಕಾರ್ಪೊರೇಟ್ ತಂತ್ರಗಾರಿಕೆ ಅನ್ನುವಂಥದ್ದು ಆಧುನೀಕರಣ, ತಂತ್ರಜ್ಞಾನದ ಬಳಕೆಯಿಂದಾಗಿ ಏನಾಗಿದೆ, ಬಹಳಷ್ಟು ಬೆಳೀತಾ ಇದೆ. ತಂತ್ರಜ್ಞಾನವನ್ನ ಬಳಸ್ಕೊಳ್ತಾ ಇದ್ದೀವಿ, ಜಾಗತೀಕರಣವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದರ ಒಂದು ಪ್ರತಿಫಲವಾಗಿ ಈ ಕಾರ್ಪೊರೇಟ್ ತಂತ್ರಗಾರಿಕೆ ಏನಿದೆ, ಈ ಆಧುನೀಕರಣದ ಪ್ರಯತ್ನದಿಂದ ಬಹಳಷ್ಟು ಬೆಳೀತಾ ಇದೆ. ಅದು ದೊಡ್ಡ ಸವಾಲಾಗಿದೆ. ಈ ಕಾರ್ಪೊರೇಟ್ ತಂತ್ರಗಾರಿಕೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಲಾಭ ಮಾಡೋದು. ಕಾರ್ಪೊರೇಟ್ ತಂತ್ರಗಾರಿಕೆಯ ಮುಖ್ಯ ಉದ್ದೇಶ ಲಾಭ ಮಾಡೋದು, ಲಾಭ ಗಳಿಕೆ ಮಾಡುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳೇ, ಈ ಕಾರ್ಪೊರೇಟ್ ತಂತ್ರಗಾರಿಕೆ ಏನಿದೆ ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂದ್ರೆ ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸಮಾಜದ ನಾಗರಿಕರ ಮೇಲೆ, ವ್ಯಕ್ತಿಯ ವೈಯಕ್ತಿಕ ಒಂದು ಜೀವನದ ಮೇಲೆ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ಏನಾಗುತ್ತೆ, ಒಂದು ಕಂಪನಿ ಯಾವುದೇ ಒಂದು ವಸ್ತುವಿನ ಬೆಲೆಯನ್ನ ಜಾಸ್ತಿ ಮಾಡೋದ್ರಲ್ಲಿ ಅಥವಾ ಕಡಿಮೆ ಮಾಡೋದ್ರ ಮೂಲಕ ಅದು ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ, ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ, ಜೊತೆಗೆ ದೇಶದ ಮೇಲೆ ಕೂಡ ಇದೇನಾಗುತ್ತೆ, ಪ್ರಭಾವ ಬೀರುತ್ತೆ. ಯಾಕಂದ್ರೆ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ, ವ್ಯಕ್ತಿ ಅಂದಾಗ ಸಮಾಜ ಕೂಡ ಏನಾಗುತ್ತೆ, ಅದರಿಂದ ಅದು ಸಮಾಜಕ್ಕೂ ಕೂಡ ಪ್ರಭಾವ ಬೀರುತ್ತೆ. ಸಮಾಜವನ್ನು ನೋಡಿದಾಗ ನಾವು ರಾಷ್ಟ್ರದಲ್ಲೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಅಂದ್ರೆ ಇದರಿಂದ ತುಂಬಾ ನಷ್ಟ ಉಂಟಾಗುತ್ತೆ, ಇದರಿಂದ ದುಷ್ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಈ ಒಂದು ಸವಾಲೇನಿದೆ ಅದನ್ನ ನಿರ್ಮೂಲನೆ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಸೊ ಹಾಗಾಗಿ ಮಕ್ಕಳೇ, ಈ ಕಾರ್ಪೊರೇಟ್ ತಂತ್ರಜ್ಞಾನಿಕೆ ಏನಿದೆ ತನ್ನ ಪ್ರಭಾವಗಳನ್ನ ನಾಗರಿಕ ಸಮಾಜವನ್ನ ಅಭಿವೃದ್ಧಿಗೊಳಿಸಲಿಕ್ಕೆ, ಈ ಕಾರ್ಪೊರೇಟ್ ತಂತ್ರಗಾರಿಕೆ ಏನಿದೆ ತನ್ನ ಪ್ರಭಾವವನ್ನ ನಾಗರಿಕ ಸಮಾಜವನ್ನ ಅಭಿವೃದ್ಧಿಗೊಳಿಸಬಹುದು, ಅಥವಾ ತನ್ನ ಪ್ರಭಾವವನ್ನ ಬಳಸಿ ನಾಗರಿಕ ಸಮಾಜವನ್ನ ಅಭಿವೃದ್ಧಿಗೊಳಿಸುವಂತಹ ಕೆಲಸವನ್ನ ಮಾಡಬಹುದಾಗಿದೆ. ಏನ್ ಮಾಡಬಹುದು, ಅದು ಸಾಮಾಜಿಕ ಭದ್ರತಾ ಕಾರ್ಯಗಳನ್ನ ಮಾಡಬಹುದು. ಕಾರ್ಪೊರೇಟ್ ಕಂಪನಿಗಳು ಸಾಮಾಜಿಕ ಭದ್ರತಾ ಕಾರ್ಯಗಳನ್ನ ಮಾಡಬಹುದು. ಏನು ಸಾಮಾಜಿಕ ಭದ್ರತಾ ಕಾರ್ಯಗಳು ಅಂದ್ರೆ, ಸಾಮಾಜಿಕ ಭದ್ರತಾ ಕಾರ್ಯಗಳು ಅಂದ್ರೆ ಬಡತನ ನಿರ್ಮೂಲನೆಯನ್ನ ಮಾಡೋದು, ಸಮಾಜದಲ್ಲಿರುವಂತಹ ಬಡವರಿಗೆ ಏನ್ ಮಾಡೋದು, ಸಹಾಯ ಮಾಡೋದು, ಬಡತನ ನಿರ್ಮೂಲನೆ ಮಾಡೋದು. ಅದೇ ರೀತಿ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನ ಕೊಡುವಂತಹ ಕೆಲಸವನ್ನ ಕಾರ್ಪೊರೇಟ್ ಕಂಪನಿಗಳು ಮಾಡಬಹುದು. ಸೊ ಅದೇ ರೀತಿ ಶಿಕ್ಷಣ ಕೊಡುವಂತಹ ಕೆಲಸಗಳನ್ನ
ವಸತಿ ನಿರ್ಮಾಣ ಮಾಡುವಂತಹ ಕೆಲಸಗಳನ್ನ ಅಥವಾ ಆಹಾರ ಸರಬರಾಜು ಅಥವಾ ಉತ್ತಮ ಆಹಾರ ನೀಡುವಂತಹ ಇತ್ಯಾದಿ ಹಲವಾರು ಮೂಲ ಸೇವೆಗಳನ್ನ ಬಳಸೋದ್ರ ಮೂಲಕ ಸೊ ಪೂರಕವಾದಂತಹ ಒಂದು ಅಭಿವೃದ್ಧಿ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ಸೊ ಈ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅಂದ್ರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದ್ರೆ, ಕಾರ್ಪೊರೇಟ್ ತಂತ್ರಗಾರಿಕೆ ಅಂದ್ರೆ ಒಂದು ಕಂಪನಿ ಅದು ವಾರ್ಷಿಕವಾಗಿ ಸಾಕಷ್ಟು ಆದಾಯವನ್ನ ಗಳಿಸುತ್ತೆ. ಅದು ಎಷ್ಟು ಆದಾಯವನ್ನ ಗಳಿಸುತ್ತೋ ಅದರ ಮೇಲೆ ನಾವೇನ್ ಮಾಡ್ತೀವಿ, ಆದಾಯ ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ತೀವಿ. ಆ ಆದಾಯ ತೆರಿಗೆಯನ್ನ ಕಟ್ಟುವಾಗ ಅಲ್ಲಿ ಒಂದು ಭಾಗದಲ್ಲಿ ಬರುತ್ತೆ, ಏನ್ ಬರುತ್ತೆ ಅಂದ್ರೆ ಸಾಮಾಜಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ. ಉದಾಹರಣೆಗೆ ಏನ್ ಮಾಡ್ಬೋದು ಅಂದ್ರೆ, ಅದೇ ನಾನು ಹೇಳಿದ್ನಲ್ಲ, ಶಿಕ್ಷಣಕ್ಕೆ ಏನ್ ಮಾಡ್ಬೋದು, ಸೊ ಶೈಕ್ಷಣಿಕ ಕೆಲಸಗಳಿಗೆ ಏನ್ ಮಾಡ್ಬೋದು, ಅದು ಉತ್ತೇಜನವನ್ನ ಕೊಡಬಹುದು ಅಥವಾ ಅದಕ್ಕಾಗಿ ಖರ್ಚನ್ನ ಮಾಡಬಹುದು. ಕಂಪನಿಗಳು ಆದಾಯ ಬಂದಿರೋದ್ರಲ್ಲಿ ಸರ್ಕಾರಕ್ಕೆ ಕಟ್ಟುವಂತ ತೆರಿಗೆಯನ್ನ ಉಳಿಸಿ ಆ ಹಣದಲ್ಲಿ ಏನ್ ಮಾಡಬಹುದು, ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡಬಹುದು, ಆರೋಗ್ಯ ಸೇವೆಯನ್ನ ಕೊಡುವಂತ ಕೆಲಸವನ್ನ ಮಾಡಬಹುದು, ಬಡತನ ನಿರ್ಮೂಲನೆ ಮಾಡುವಂತ ಕೆಲಸವನ್ನ ಮಾಡಬಹುದು. ಸೊ ಈ ರೀತಿ ಸಮಾಜದಲ್ಲಿ ಇರುವಂತಹ ಜನರಿಗೆ ಉತ್ತಮ ಆಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಬಹುದು. ಸೊ ಇಂತಹ ಹಲವಾರು ಅಥವಾ ಗ್ರಾಮೀಣ ಭಾಗದ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸುವಂತಹ ಕೆಲಸಗಳನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಕಂಪನಿಗಳು ಏನ್ ಮಾಡುತ್ತೆ, ಇದನ್ನು ತೋರಿಸುತ್ತೆ ಸರ್ಕಾರಕ್ಕೆ, ನಾವು ಇಂತಹ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೀವಿ, ಇಷ್ಟು ಹಣ ನಾವು ಇದಕ್ಕಾಗಿ ಬಳಸಿದೀವಿ ಅಂತ ಏನ್ ಮಾಡುತ್ತೆ, ತೆರಿಗೆಯನ್ನ ತಪ್ಪಿಸಿಕೊಳ್ಳೋದಕ್ಕೆ ಈ ಒಂದು ಕಾರ್ಯಗಳನ್ನ ಅಥವಾ ಈ ಒಂದು ಕೆಲಸಗಳನ್ನ ಅದು ತೋರಿಸುತ್ತೆ. ಹಲವಾರು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ ತೆರಿಗೆಯನ್ನ ವಂಚನೆ ಮಾಡುವಂತಹ ಕೆಲಸ ಈ ಕಂಪನಿಗಳಿಂದ ಆಗುತ್ತೆ. ಸುಮ್ಮನೆ ನಾನು ಇಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಅಂತ ಲೆಕ್ಕ ತೋರಿಸ್ಬಿಟ್ಟು ಅಷ್ಟು ಕೆಲಸವನ್ನ ಮಾಡದೇ ಇರ್ಬೋದು. ಆವಾಗ ಅದು ಸರ್ಕಾರಕ್ಕೆ ಏನ್ ಮಾಡುತ್ತೆ, ತೆರಿಗೆ ವಂಚನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸರ್ಕಾರಕ್ಕೆ ಸಲ್ಲಿಸಬಹುದಾದಂತಹ ತೆರಿಗೆಯಿಂದ ಅಥವಾ ತೆರಿಗೆಯನ್ನ ಕೊಡುವಂತಹ ಪ್ರಮಾಣದಲ್ಲಿ ಕಡಿಮೆಯನ್ನ ಮಾಡುವಂತಹ ಉದ್ದೇಶದಿಂದ ಈ ತಂತ್ರಗಾರಿಕೆಯನ್ನ ಬಳಸ್ಕೊಳ್ಳೋದನ್ನ ನಾವು ಕಾರ್ಪೊರೇಟ್ ತಂತ್ರಗಾರಿಕೆಗಳು ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ, ಟ್ಯಾಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕಟ್ತಾ ಇದ್ರೆ ಅದು ಯಾರಿಗೆ ನಷ್ಟ ಆಗುತ್ತೆ ಅಂದ್ರೆ, ಭಾರತ ಸಮಾಜದಲ್ಲಿ ಜೀವಿಸ್ತಾ ಇರುವಂತಹ ಪ್ರತಿಯೊಬ್ಬ ಪ್ರಜೆ, ಸಮಾಜ, ರಾಷ್ಟ್ರಕ್ಕೆ ಅದರಿಂದ ಏನಾಗುತ್ತೆ, ನಕಾರಾತ್ಮಕವಾದಂತಹ ಪರಿಣಾಮ ಬೀರುತ್ತೆ. ಸೊ ಅದನ್ನೇ ಹೇಳ್ತಿದ್ರು, ಇದು ಲಾಭದ ಉದ್ದೇಶವನ್ನ ಹೊಂದಿರೋದು ಅಥವಾ ನಕಾರಾತ್ಮಕ ಪರಿಣಾಮವನ್ನ ಬೀರುವಂಥದ್ದು. ಹಾಗಾಗಿ ಇದು ಏನು ಸಮಾಜ ನಿರ್ಮಾಣ ಕಾರ್ಯವನ್ನ ಮಾಡುವಂತಹ ಒಂದು ಆಪ್ಷನ್ ಏನಿದೆ ಇದಕ್ಕೆ, ಅದನ್ನ ಸರಿಯಾದ ರೀತಿಯಲ್ಲಿ ಅದು ಮಾಡಿದಾಗ, ಕಾರ್ಪೊರೇಟ್ ಕಂಪ್ನಿಗಳು ಮಾಡಿದಾಗ ಅದೇನಾಗುತ್ತೆ, ಆ ಒಂದು ಸಮಾಜ ನಿರ್ಮಾಣ ಕೆಲಸ ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ವಿಷಯ ಯಾರಿಗೆ ಗೊತ್ತಿರಬೇಕು, ಜನಸಾಮಾನ್ಯರಿಗೆ ಗೊತ್ತಿರಬೇಕು ಅಥವಾ ನಾಗರಿಕರಿಗೆ ಗೊತ್ತಿರಬೇಕು. ಕಾರ್ಪೊರೇಟ್ ಕಂಪನಿಗಳಿಂದ ನಾವು ಪಡೆಯಬಹುದಾದಂತಹ ಸೌಲಭ್ಯಗಳೇನಿದೆ, ಆ ಸೌಲಭ್ಯಗಳ ಜ್ಞಾನ ನಮ್ಮಲ್ಲಿದ್ದಾಗ ಈ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಕಾರ್ಪೊರೇಟ್ ಕಂಪನಿಗಳು ಆಧುನಿಕವಾಗಿ ತಂತ್ರಜ್ಞಾನದಿಂದ ಬೆಳೀತಾ ಹೆಚ್ಚು ಲಾಭದ ಉದ್ದೇಶವನ್ನ ಹೊಂದಿರೋದು ಇವತ್ತಿನ ಒಂದು ಸವಾಲಾಗಿ ಪರಿಣಮಿಸಿರುವಂಥದ್ದು. ಸೊ ಇದನ್ನ ಈ ಒಂದು ಕಾರ್ಪೊರೇಟ್ ತಂತ್ರಜ್ಞಾನವ ಸವಾಲನ್ನ ಎದುರಿಸಲಿಕ್ಕೆ ಅಥವಾ ಈ ಒಂದು ಸವಾಲನ್ನ ಎದುರಿಸಲಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಈ ಒಂದು ಕಾರ್ಪೊರೇಟ್ ಕಂಪನಿಗಳು ತೊಡಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕು. ಆ ಅರಿವು ಜನರಲ್ಲಿ ಇರಬೇಕು. ಅದರ ಸೌಲಭ್ಯವನ್ನ ಪಡೆದಾಗ ಮಾತ್ರ ಈ ಒಂದು ಸವಾಲನ್ನ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ ಮಕ್ಕಳೇ. ಸೊ ಹೀಗೆ ನಾವು ಈ ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಏನಿದೆ, ಈ ಒಂದು ಸವಾಲನ್ನ ನಾವು ಎದುರಿಸಲಿಕ್ಕೆ ತಯಾರಾಗಬಹುದು ಮಕ್ಕಳು. ಸೊ ಈ ಒಂದು ತರಗತಿಯ
ವಿಷಯಗಳು ತಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಬಹುದು, ಕೇಳಿ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿ, ಪರವಾಗಿಲ್ಲ. ಏನು ಡೌಟ್ಸ್ ಇಲ್ಲ? ಓಕೆ, ಥ್ಯಾಂಕ್ ಯು.